ನಿಜವಾಗಿಯೂ ಒಂದು ಉತ್ತಮ ವಿಚಾರ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಗುರು ಸಮಾನರಾದ ದೇವರ ಮಾಧವಾಚಾರ್ಯರು ಮಾತಾಡಿದ ನಂತರ ಅವರ ಅನುಪಸ್ಥಿತಿಯಲ್ಲಿ ಧೈರ್ಯದಿಂದ ಮಾತಾಡಬಹುದು. ಅವರು ಇರುವಾಗ ಮಾತಾಡೋದಕ್ಕೆ ಕೊಂಚ ನನಗೆ ಧೈರ್ಯ ಬರಲಿಕ್ಕೆ ಬಹಳ ಚೆನ್ನಾಗಿ ಮಾತಾಡಿದರು. ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ದು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂಡಿದೆ. ಮನುಷ್ಯನಾದವರಿಗೆ ಅತೃಪ್ತಿ ಬೇಕು. ಅದು ಕೇವಲ ಒಬ್ಬ ಸಾಹಿತಿಗೆ ಮಾತ್ರ ಅಲ್ಲ, ಒಬ್ಬ ಅಧ್ಯಾಪಕನಿಗೆ ಮಾತ್ರ ಅಲ್ಲ, ಒಬ್ಬ ಸಾಧಕನಿಗಲ್ಲ, ತಾತ್ವಿಕವಾಗಿ ಎಲ್ಲರಿಗೂ ಕೂಡ ಅತೃಪ್ತಿ ಅನ್ನುವಂಥದ್ದು ಬೇಕು. ಆ ಅತೃಪ್ತಿ ಇಲ್ಲವೇ ಇದ್ರೆ ಬಹುಶಃ ಖಂಡಿತವಾಗಿ ವಿದ್ವಾನಾಗಿದೆ. ಈಗ ಖಂಡಿತವಾಗೂ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಅತೃಪ್ತಿ ಇದೆ, ಎಲ್ಲರಿಗೂ ಇದೆ ಅತೃಪ್ತಿ. ಏನು ಅತೃಪ್ತಿ ಅಂತ ಹೇಳಿದ್ರೆ ಅರ್ಥಗಳಿಕೆಯಲ್ಲಿ ಅತೃಪ್ತಿ. ಶೀಘ್ರ ಇವತ್ತಿನ ನಾಳೆಗೆ ನಾನು ಶ್ರೀಮಂತನಾಗಬೇಕು, ಬೆಳಿಬೇಕು. ಅದನ್ನು ಹೇಗೆ ಗಳಿಕೆ ಮಾಡುವಂಥದ್ದು, ಯಾವ ರೀತಿ ಸಂಗ್ರಹಿಸುವಂಥದ್ದು, ಇದು ಮಾತ್ರ ಬಹುಶಃ ಒಂದು ಏನು ಅತೃಪ್ತಿ ಈ ಕ್ಷೇತ್ರದಲ್ಲಿ ಮಾತ್ರ ಜಾಸ್ತಿಯಾಗಿ ನಾವು ಕಾಣ್ತಾ ಇದ್ದೇವೆ. ನಾನು ಹೇಳಿಕೆಗೆ ಒಬ್ಬ ಅಧ್ಯಾಪಕನಾಗಿದ್ದುಕೊಂಡು ವಿದ್ಯಾರ್ಥಿಗಳ ಮಧ್ಯೆ ಇದ್ದುಕೊಂಡು ವಿದ್ಯಾರ್ಥಿಗಳು ಏನು ಅನ್ನುವಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೇನೆ. ಈ ಮಾತುಗಳನ್ನು ಹಲವು ಕಡೆಗಳಲ್ಲಿ ನಾನು ಹೇಳಿದ್ದೇನೆ. ಬಹುಶಃ ಅದು ನಾನು ಕೈ ತೋರಿಸಿದಾಗ 4 ಬೇರೆ ನನ್ನನ್ನೇ ತೋರಿಸಿದೆ ಅಂತ ಹೇಳೋ ಒಂದು ಮಾತಿದೆ. ಅದು ನನಗೂ ಕೂಡ ಅನ್ವಯ ಆಗ್ತದೆ. ನನಗೆ ಅಂತಂದ್ರೆ ನನ್ನಂತವರು ಮುಖ್ಯವಾಗಿ ಕವಿಗಳು, ಸಾಹಿತಿಗಳು, ಕಥೆಗಾರರು ಓದುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಳುವಂಥದ್ದು ಅತ್ಯಗತ್ಯ. ಕಲಿಕೆ, ನಿರಂತರ ಕಲಿಕೆ, ಜ್ಞಾನಾರ್ಜನೆ ಅಥವಾ ಜ್ಞಾನ ಸಂಗ್ರಹದ ಒಂದು ಗುಣ. ಆದರೆ ಇವತ್ತಿನ ದಿನಗಳಲ್ಲಿ ಈ ಕಲಿಕೆ ಅಥವಾ ಜ್ಞಾನಾರ್ಜನೆಯ ಕುರಿತ ಯೋಚನೆ ಮಾಡಿದರೆ ಭಯ ಹುಟ್ಟು. ಇದೇ ಸ್ಥಿತಿ ಮುಂದುವರೆದರೆ ಆದ್ರೆ ನಾಳೆ ಯಾವ ರೀತಿಯ ಸಾಹಿತಿಗಳು, ಯಾವ ರೀತಿಯ ಕಥೆಗಾರರು, ಕವಿಗಳು ಹುಟ್ಕೊಂಡಾರೋ ಅನ್ನೋಂಥ ಭಯ ಸಾರ್ವತ್ರಿಕವಾಗಿ ನಮ್ಮೆಲ್ಲರೂ ಕಾಡ್ತಾ ಇದೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನನ್ನ ಮಿತ್ರರು ಕೃಷ್ಣಮೂರ್ತಿಯವರು ಇದ್ದಾರೆ, ಅವರು ಒಬ್ಬ ಅಧ್ಯಾಪಕ, ನಾನು ಒಬ್ಬ ಅಧ್ಯಾಪಕ, ಮನೆಯವರು ಎದುರುಗಡೆ ಇದ್ದಾರೆ. ಮನೆಯವರ ಕ್ಲಾಸ್ನಲ್ಲಿ ಪ್ರಥಮ ತರಗತಿಗೆ BA ಸೇರಿರ್ತಕ್ಕಂಥ ಹೊತ್ತಿಗೆ ಕ್ಲಾಸ್ನಲ್ಲಿ ಎಷ್ಟು ಜನ ನೀವು ಪೇಪರ್ ಓದ್ತೀರಿ ಅಂತ ಕೇಳಿದ್ರೆ 50-60 ವಿದ್ಯಾರ್ಥಿಗಳಲ್ಲಿ ಅಪ್ಪಿತಪ್ಪಿಯೂ 1-2 ಕೈ ಮೇಲೆ ಹೋದ್ರೆ ಪುಣ್ಯ. ಎಷ್ಟು ಜನ ಮ್ಯಾಗಜಿನ್ ಓದ್ತೀರಿ? ಇಲ್ಲ. ಎಷ್ಟು ಜನ ಕಥೆ ಕಾದಂಬರಿ ಓದ್ತೀರಿ? ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಕ್ಲಾಸ್ನಲ್ಲಿ ಕೇಳಿ. ಇದು ಹಳ್ಳಿ ಪ್ರದೇಶದ ಕಾಲೇಜುಗಳಿರ್ಬೋದು, ಪೇಟೆಯ ಕಾಲೇಜುಗಳಿರ್ಬೋದು, ಓದುವಂತಹ ಹವ್ಯಾಸ ಇಲ್ಲ, ಕಲಿಯಬೇಕನ್ನುವಂತಹ ಒಂದು ಮನಸ್ಸು ಇಲ್ಲ. ಈಗೇನು ಸಾಹಿತ್ಯ ಆಗುವಂಥದ್ದು, ಏನು ಕಥೆಗಾರನಾಗುವಂಥದ್ದು, ನನಗೆ ಯಾವ ರೀತಿ ಬೆಳಿಬಹುದು? ಇದು ನಾನು ಅಧ್ಯಾಪಕನಾಗಿ, ಕವಿ ಅಲ್ಲ, ನಾನು ಸಾಹಿತ್ಯ ಅಲ್ಲ, ನಾಟಕ ಏನೂ ಅಲ್ಲ. ಆದ್ರೆ ಒಬ್ಬ ಅಧ್ಯಾಪಕನಾಗಿದ್ದುಕೊಂಡು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇನೋ ಅಷ್ಟು ಕೆಲಸ ಮಾಡಿದ ತೃಪ್ತಿಯಿಂದ ನಾನು ಇದ್ದೇನಾದ್ರೂ ಸಾಹಿತ್ಯ ಎನ್ನುವ ಒಂದು ಪಟ್ಟವನ್ನು ಹೊತ್ಕೊಳ್ಳುವುದಕ್ಕೆ, ಒಬ್ಬ ಬರಹಗಾರ ಅನ್ನುವಂಥ ಪಟ್ಟವನ್ನು ಹೊತ್ಕೊಳ್ಳುವುದಕ್ಕೆ ನಾನು ಸಿದ್ಧ ಇಲ್ಲ. ಅದು ಅಲ್ಲ, ಅದಕ್ಕಾಗಿ ಬೇರೆಯವರಿದ್ದಾರೆ. ಆದರೆ ಒಬ್ಬ ಅಧ್ಯಾಪಕನಾಗಿ ಪ್ರಸ್ತುತ ಸಮಾಜದಲ್ಲಿ ಈ ಕವಿ ಮನಸ್ಸುಗಳು ಅಂತ ನಾವೇನು ಗುರುತಿಸ್ತೇವೆ, ಅವರಲ್ಲಿರುವ ಲೋಕದೋಷಗಳು, ವಿದ್ಯಾರ್ಥಿ ದೃಷ್ಟಿಯಲ್ಲಿ ಅವರು ಯಾವ ರೀತಿ ಬೆಳೆದು ಬಂದಿದ್ದಾರೆ ಎನ್ನುವಂಥದ್ದೇ ಮುಂದಿನ ಬೆಳವಣಿಗೆಯ ಒಂದು ಸೂಚನೆ. ಹಾಗಾಗಿ ಇದರಿಂದ ಯಾವ ರೀತಿಯ ಸಾಹಿತ್ಯ ಸೃಷ್ಟಿಯಾಗುವುದು, ಏನು ಕಥೆ ಬರಬಹುದು, ಸೊ ಇದನ್ನು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಭಯ ಉಂಟಾಗ್ತದೆ. ಕಾರಣ ಏನು ಅಂತಂದ್ರೆ ಬೇರೆ ಬೇರೆ ಕಾರಣಗಳಿರಬಹುದು. ಮುಖ್ಯವಾಗಿ ಈಗಿನ ಸ್ಥಿತಿಯೊಳಗೆ ನಮ್ಮ ಸಮಾಜ ಒಂದು ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಿದೆ. ಒಂದು ಕಾಲದಲ್ಲಿ ಯಕ್ಷಗಾನ ನೋಡುವಂತ ಒಂದು ಬೆಳಗಿಂದ ಸಂಜೆಯವರೆಗೆ, ರಾತ್ರಿ ಸಂಜೆಯಿಂದ ಬೆಳಗಿನವರೆಗೆ ಯಕ್ಷಗಾನ ನೋಡುವಂತ. ನಾನು ಯಾಕೆ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಕವಿ, ಸಾಹಿತಿ, ನಾಟಕಕಾರ ಏನೇನೋ ಅದು ಒಂದಷ್ಟು ಜ್ಞಾನ ಬೇಕಲ್ಲಪ್ಪ. ಅದಿಲ್ಲದಿದ್ದು ಏನು ಬರೆಯೋಣ ನಾವು? ಈಗಿನ ಪಾಠ ಮಾಡುವಂತ ಯಾವನೇ ಒಬ್ಬ ಅಧ್ಯಾಪಕನಿಗೆ ಪೂರ್ಣ ರಾಮಾಯಣದ ಕಥೆ ಗೊತ್ತಿಲ್ಲ,
ಮಹಾಭಾರತದ ಬಗ್ಗೆ ಗೊತ್ತಿಲ್ಲ, ಅವನಾಗಿ ಓದಿಲ್ಲ, ಮತ್ತೆ ಅಧ್ಯಾತ್ಮದಲ್ಲಿ ಕೇಳಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನನ್ನ ಅಮ್ಮ ಅನಕ್ಷರಸ್ಥ ಹೆಬ್ಬೆಟ್ಟು. ಅದರ ರಾಮಾಯಣದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಪ್ರಸಂಗಗಳು, ಉಪಕಥೆಗಳು ಎಲ್ಲವೂ ಬೇಕು. ಅವಳು ಹೇಳುವಂತಹ ಒಗಟುಗಳು, ಗಾದೆ ಮಾತುಗಳು, ಅದ್ಭುತವಾದ ಒಂದೊಂದು ಮಾತುಗಳು ಕೂಡ ಎಷ್ಟು ಅರ್ಥಗರ್ಭಿತವಾದದ್ದು ಅಂತ ಹೇಳಿದ್ರೆ, ಒಂದು ಮಾತಿದೆ, ವೇದವಾದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗಲಿಕ್ಕಿಲ್ಲ. ಸೊ ಹಾಗಾಗಿ ತುಳುವಿನಲ್ಲಿರ್ಬೋದು, ಕನ್ನಡದಲ್ಲಿರ್ಬೋದು, ಸಾವಿರ ಗಾದೆ ಮಾತುಗಳು, ಒಗಟುಗಳು, ಅದೆಷ್ಟೋ ಅರ್ಥ ತುಂಬಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ವಾಕ್ಯಗಳು. ಸೊ ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ, ಈಗಿನ ಪೀಳಿಗೆಗೆ ಈ ರೀತಿಯಾಗಿ ಅನಕ್ಷರಸ್ಥರು ಅಂತ ಹೇಳಿಕೊಳ್ಳುವ ಅವರು ಅವ್ರು ಹೇಳುವಂತ ಅವರ ಆ ಒಗಟುಗಳಾಗಲಿ, ಗಾದೆಗಳಾಗಲಿ, ಅವರು ತಿಳ್ಕೊಂಡ ಕಥೆಗಳಾಗಲಿ, ಅಥವಾ ಈ ರೀತಿಯ ದೊಡ್ಡ ದೊಡ್ಡ ಸಾಹಿತ್ಯಗಳು ಬರೆದಿರ್ತಕ್ಕಂಥ ಕಥೆಗಳಾಗಲಿ, ಕಾದಂಬರಿಗಳಾಗಲಿ, ಇದನ್ನು ಓದು ತಿಳಿದಿರುವಂಥದ್ದು ಅಥವಾ ಅದನ್ನು ಹೇಗೆ ಎರಡೂ ಇಲ್ಲ. ಹಾಗಾಗಿ ನಾವು ಏನು ಅನ್ನುವಂಥ ಪ್ರಶ್ನೆ ಬರುವಂಥದ್ದು. ಆ ಪ್ರಶ್ನೆ ನಾನು ಯಕ್ಷಗಾನದ ಬಗ್ಗೆ ನಾನು ಹೇಳಿ ಅರ್ಧದಲ್ಲಿ ನಿಲ್ಲಿಸಿಲ್ಲ. ಸಂಜೆ ಅಥವಾ ರಾತ್ರಿಯಿಂದ ಬೆಳಗಿನವರೆಗೆ ಯಕ್ಷಗಾನ ನೋಡುವುದು. ಯಕ್ಷಗಾನ ಒಂದು ಸಂಸ್ಕೃತಿ ಕಟ್ಟುವಲ್ಲಿ ಅಥವಾ ಜನರನ್ನು ಸುಸಂಸ್ಕೃತರನ್ನಾಗಿಸುವಲ್ಲಿ, ಸಂಸ್ಕಾರವಂತರನ್ನಾಗಿಸುವಲ್ಲಿ, ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸುವಲ್ಲಿ ಎಂತಹ ಒಂದು ಪ್ರಭಾವಿ ಮಾಧ್ಯಮ ಅಂತ ಹೇಳಿದ್ರೆ ಬಹುಶಃ ಅದನ್ನು ಅದರ ಹೆಚ್ಚುಗಾರಿಕೆ ಹೇಳಿದ್ರೆ ತಪ್ಪಾಗಿಲ್ಲ. ಆದ್ರೆ ಇವತ್ತು ಎಲ್ಲವೂ ನಮ್ಮಯ ಏನು ಈಗಾಗಲೇ ನಾನು ಹೇಳಿದ ಹಾಗೆ ಇತ್ಯಂತರ ಕಾಲಘಟ್ಟದಲ್ಲಿ ಇದ್ದೇವೆ ನಾವು. ಆದ್ರೆ ಯಕ್ಷಗಾನವೂ ಇಲ್ಲ, ಈಚೆ ನಾಟಕವೂ ಇಲ್ಲ, ಸಂಗೀತ ಯಾರು ನನ್ನ ಅಧ್ಯಾಪಕರು ಪರಿಚಯ ಮಾಡ್ತಾರೆ, ಒಬ್ಬ ದುಂಡಿರಾಜ್ ಅಂತ ಅವರು ನಾವು ಒಟ್ಟೊಟ್ಟಿಗೆ ನಾಟಕ ಮಾಡಿದವರು ಭೂಮಿಕದಲ್ಲಿರುವಾಗ. ಈ ದುಂಡಿರಾಜ್ ಅಂತ ಒಬ್ಬ ಕವಿಯನ್ನು ಕರೆದ್ರೆ ಅವರಿಂದ ಒಂದು 4 ಮಾತುಗಳನ್ನು ಮಕ್ಕಳಿಗೆ ಹೇಳಿಸುವ ಅಂತ ಹೇಳಿ ಬಹಳ ಒಂದು ಉಮೇದಿನಿಂದ, ಉತ್ಸಾಹದಿಂದ, ಮಕ್ಕಳ ತಿಳುವಳಿಕೆಗಾಗಿ, ನಮಗಲ್ಲ ಮಕ್ಕಳಿಗೆ ಬೇಕು, ಅವರಿಗೆ ಆ ಜ್ಞಾನ ಬೇಕು, ಅವರ ಬಗ್ಗೆ ಒಂದಷ್ಟು ತಿಳ್ಕೋಬೇಕು ಅಂತ ಹೇಳಿ ಅಂತ ಮಹಾನ್ ವ್ಯಕ್ತಿಗಳನ್ನು ಕರೆಸಿದ್ರೆ ಅಲ್ಲಿ ಒಂದು 5-6 ಅಥವಾ ಒಂದು 10-15 ವಿದ್ಯಾರ್ಥಿಗಳನ್ನು ಓಟು ಹಾಕುವಂಥದ್ದು ಸಾಧ್ಯವಾಗ್ತದೆ. ಇದು ಬಹುಶಃ ಭಟ್ರ ಸಮಸ್ಯೆ ಮಾತ್ರ ಅಲ್ಲ, ಅಲ್ಲಿ ನಾನು ಇದ್ದೇನೆ, ನಮ್ಮವರು ಅಧ್ಯಾಪಕರು ಇದ್ದಾರೆ. ಒಂದು ಉಪನ್ಯಾಸ ಏರ್ಪಡಿಸಿದ್ರೆ ಬಲಾತ್ಕಾರದಿಂದ ಒಂದು 10-20 ವಿದ್ಯಾರ್ಥಿಗಳನ್ನು ಕೂಡಿಸುವಂಥದ್ದು ಕರ್ನಾಟಕ ಸಾಧ್ಯವಾಗುತ್ತೆ. ಆ ಬಲಾತ್ಕಾರಕ್ಕೆ ಬಂದು ಕೂರುವುದನ್ನು ಯಾಕೆ ಕೂರಬೇಕು? ಈಗಾಗಲೇ ವಿದ್ಯಾರ್ಥಿ ಮಾತುವಾದ ಮಾತಾಡುವ ಸಂದರ್ಭದಲ್ಲಿ ಹೇಳಿಲ್ಲ, ಮಾತಾಡ್ತಾ ಇರ್ತಾರೆ, ಅವರು ಪ್ರವಾಸದ ಅವರೊಟ್ಟಿಗೆ ಇರ್ತಾರೆ ಅಂತ ಹೇಳಿ. ಆದ್ರೆ ಯಾವ ಪುರುಷಾರ್ಥಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ಅಥವಾ ಯಾವ ರೀತಿಯ ಉಪನ್ಯಾಸ ನಡೆಸಿ ಉಪಯೋಗ ಆಯ್ತಪ್ಪ. ಇಷ್ಟೆಲ್ಲ ಯಾಕೆ ಈ ದೀರ್ಘ ಒಂದು ಮಾತುಗಳು ಅಥವಾ ಒಂದು ಭಾಷಣ ಅಂತ ಕೇಳಿದ್ರೆ ಇಷ್ಟೇ. ಇವತ್ತಿನ ದಿನಗಳಲ್ಲಿ ಜ್ಞಾನಾರ್ಜನೆ ಅಥವಾ ಜ್ಞಾನ ಸಂಗ್ರಹ ಮಾಡುವಂತ ಬುದ್ಧಿ ಎಳೆ ಪ್ರಾಯದ ವಿದ್ಯಾರ್ಥಿಗಳಿಂದ ಹಿಡಿದು ಊಟ ಪ್ರಾಯದವರೇ ಖಂಡಿತವಾಗಿಯೂ ಇಲ್ಲ. ಒಂದು ಓದಿ ತಿಳ್ಕೊಳ್ಳುವ, ಕೇಳಿ ತಿಳ್ಕೊಳ್ಳುವ ಬುದ್ಧಿ ನಮ್ಮಲ್ಲಿ ಇಲ್ಲ. ಸೊ ಆದ್ದರಿಂದ ಇಂತಹ ಒಂದು ಜನವರ್ಗದಿಂದ ಎಂತಹ ಸಾಹಿತ್ಯ ಸೃಷ್ಟಿಯಾಗುವುದು, ಅದರ ಗಟ್ಟಿತನ, ಅದರ ವಸ್ತುವಿನ ಬಗ್ಗೆ ನೋಡ್ತಾ ಹೋದ್ರೆ ಯಾವ ರೀತಿ ಇರಬಹುದು ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾಗಿದೆ ಅನ್ನುವಂಥದ್ದು ಒಂದು ನೋಡಿಲ್ಲ. ನಾವು ಅಧ್ಯಾಪಕನಾಗಿ ವಿದ್ಯಾರ್ಥಿಗಳು ತಿಳ್ಕೊಬೇಡ. ಗೊತ್ತಿದೆ ತಮಗೆಲ್ಲ, ನಮ್ಮ ವಿಶ್ವೇಶ್ವರಯ್ಯನವರು 100ನೇ ಹುಟ್ಟುಹಬ್ಬಕ್ಕೆ ಮೊಮ್ಮಗ ಏನೋ ನಿಮಗೆ ಕೊಡುಗೆ ಕೊಡ್ಲಿ, ಗಿಫ್ಟ್ ತರಲಿ ಅಂತ ಕೇಳಿದ್ರೆ ಒಂದು ಡಿಸ್ಟರಿತ ಅಂತ ಹೇಳಿದ್ರು. 100 ವರ್ಷದ ಮುದುಕ. ಆದ್ರೆ ಇವತ್ತು ಕಾಲೇಜಿಗೆ ಅಧ್ಯಾಪಕನಾಗಿ ಅಥವಾ ಒಬ್ಬ ಉಪನ್ಯಾಸಕನಾಗಿ ಸೇರಿದಂತಹ ವ್ಯಕ್ತಿಗೆ ಅಥವಾ ಒಬ್ಬ ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಾಹಿತ್ಯದ ಒಬ್ಬ ಅಧ್ಯಾಪಕರಿಗೆ ಕೂಡ ಡಿಕ್ಷನರಿ ಅಗತ್ಯ ಕಾಣುವುದಿಲ್ಲ. ಹಾಗಾಗಿ ಸಾಹಿತ್ಯ ರಚನೆ ಹೌದು, ಸಾಹಿತಿಗಳಾಗುವುದು ಸರಿ, ಆದರೆ ಇದಕ್ಕೆ ಪೂರಕವಾಗಿ ನಮ್ಮನ್ನು ನಾವು ಎಷ್ಟು ಸಿದ್ಧ ಮಾಡಿಕೊಳ್ತೇವೆ, ಅದು ವಿದ್ಯಾರ್ಥಿಗಳನ್ನು ನಾವು ಯಾವ ರೀತಿಯಲ್ಲಿ ಸಿದ್ಧ ಮಾಡ್ತೇವೆ ಅನ್ನುವಂತಹ ವಿಚಾರವು ಬಹಳಷ್ಟು ಪ್ರಮುಖವಾಗ್ತದೆ. ಈ ಕುರಿತಾಗಿ ನಾವು ಯೋಚನೆ ಮಾಡುವ ಅಗತ್ಯ ಇದೆ. ಸಾಹಿತ್ಯ ರಚನೆ ಆಗುವುದು ಏನೋ ಸರಿ, ಆದರೆ ಅದನ್ನು ಓದುವವರ ಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಇದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗುವಂತ ಅಗತ್ಯ ಇದೆ ಅನ್ನುವಂತಹ ಮಾತನ್ನು ನಾನು ಹೇಳಿ ಇಷ್ಟಪಟ್ಟಿದ್ದೇನೆ. ಹೊರತಾಗಿ ಯಾವುದೇ ಆಭಾವನೆ ಅಲ್ಲ.
ಯಾಕಂತಂದ್ರೆ ಆತ್ಮಹತ್ಯೆ ಮಾಡುವಂತದ್ದು ಸುಲಭ ಆದ್ರೆ ನಾವೇನು ಅನ್ನುವಂತಹ ಪ್ರಶ್ನೆ ಬರ್ತದೆ. ಈ ತುಳುಕಿನ ಬಗ್ಗೆ ಮಾತಾಡುವ ಬಹಳಷ್ಟು ಸಂದರ್ಭಗಳಲ್ಲಿ ಆ ಮಾತು ಬಂತು. ಈ ತುಳುವಿನಲ್ಲಿ ಈ ತುಳುವ ಸಂಸ್ಕೃತಿ ಪೂರ್ತಿ ನಾಶವಾಗಿ ಹೋಗಿದೆ. ಎರಡು ಮಾತಿಲ್ಲ. ಈ ಗದ್ದೆ ಉಳುವ ಹೊತ್ತಿಗೆ ಊರಲ್ಲಿ ಹಾಕುವುದು ಅಂತ ಆ ಊರಲ್ಲಿ ಹಾಕುವಾಗ ಒಂದೆರಡು ವಾಕ್ಯಗಳು ಎಷ್ಟು ಅರ್ಥಗರ್ಭಿತವಾದಂತಹ ವಾಕ್ಯಗಳು ನಮ್ಮ ಅನಕ್ಷರಸ್ಥರ ಬಾಯಿಂದ ಬರ್ತಾ ಇದೆ. ಅದು ತುಳುವಿನ ತುಳುಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮೃಗತುಂಗ ಹೇಳಿದ ಹಾಗೆ ಈ ಶಿಕ್ಷಿತರು ಮಾತ್ರ ಅಲ್ಲ, ಅನಕ್ಷರಸ್ಥರು ಕರ್ನಾಟಕದವರು ಅಸಾಮಾನ್ಯ ಸಾಹಿತಿಗಳು. ಹಾಗಾಗಿ ಸಾಹಿತ್ಯ ರಚನೆಯಾಗುವಂತದ್ದು ಅನಕ್ಷರಸ್ಥರಿಂದಲೂ ಆಗ್ತದೆ, ಅಕ್ಷರಸ್ಥರಿಂದ ಅಥವಾ ಬುದ್ಧಿವಂತರಿಂದ, ಏನು ಪುಸ್ತಕದ ಜ್ಞಾನ ಅಕ್ಷರ ಜ್ಞಾನ ಇದ್ದವರಿಗೂ ಆಗ್ತದೆ. ಆದರೆ ಈಗ ಈ ದಿನಗಳಲ್ಲಿ ಓದಿದವರು, ಬುದ್ಧಿವಂತರು ಅಥವಾ ಅಕ್ಷರಸ್ಥರು ಅಂತ ಹೇಳಿಕೊಳ್ಳುವ ನಾವು ಎಷ್ಟರ ಮಟ್ಟಿಗೆ ಆ ರೀತಿಯ ಶಿಕ್ಷಿತರು ಅನ್ನುವ ಆ ಒಂದು ಕಿರೀಟವನ್ನು ಹೊರುವುದಕ್ಕೆ ಯೋಗ್ಯರು ಅನ್ನುವಂತಹ ಮಾತನ್ನು ಅಥವಾ ಆ ವಿಚಾರವನ್ನು ಸ್ವಲ್ಪ ನಾವು ಮನನ ಮಾಡಬೇಕಾದ ಅಗತ್ಯ ಇದೆ, ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾದ ಅಗತ್ಯ ಇದೆ ಅನ್ನುವಂತಹ ಮಾತನ್ನಷ್ಟೇ ನಾನು ಇಲ್ಲಿ ಹೇಳಲಿಕ್ಕೆ ಅಪೇಕ್ಷೆ ಮಾಡಿರುವಂತಹದ್ದು. ಬಹುಶಃ ನನ್ನ ಒಂದು ಏನು ಅಧ್ಯಯನ ಕೇಂದ್ರ ಅಥವಾ ಅದಕ್ಕೆ ಪೂರಕವಾದಂತಹ ಒಂದು ವಸ್ತು ಸಂಗ್ರಹಾಲಯ ನಿರ್ಮಾಣ ಈಗಾಗಲೇ ನಮ್ಮ ತುಳು ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ, ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ ಆಗಿದೆ. ಅಂತಹ ಒಂದು ಕೆಲಸಗಳಿಂದ ಆಗಿದೆ ಅನ್ನೋ ಕಾರಣಕ್ಕಾಗಿ ನನಗೆ ಈ ವೇದಿಕೆಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ವಿನಃ ನಾನೊಬ್ಬ ಸಾಹಿತಿ, ಬರಹಗಾರ, ಪತ್ರಗಾರ ಅನ್ನುವಂತಹ ಕಾರಣ ಎಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ನನಗೆ ಈ ರೀತಿಯ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ, ಒಂದು ಗೌರವವನ್ನು ನೀಡಿದ್ದಕ್ಕಾಗಿ ನನ್ನ ಎಲ್ಲ ಮಿತ್ರರಿಗೆ, ಮುಖ್ಯವಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು